ಹೆರಿಗೆ ಆದಮೇಲೆ ಅವ್ರಿಗೆ ಸಿಜೇರಿಯನ್ ಆಗಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಔಷಧಿಗಳಿದ್ದಿಲ್ಲ. ಸುಮಾರು 8-10 ಜನ ಬಾಣಂತಿಯರ ಸಾವುಗಳಾಯಿತು ಬಳ್ಳಾರಿಯಲ್ಲಿ. ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಈ ಸ್ಥಿತಿ ಬರೋದಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ಕಾರಣನೋ ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಅಷ್ಟೇ ಕಾರಣ. ಬಡವರಿಗೆ ಬಿಪಿ ಶುಗರ್ ಮಾತ್ರೆಗಳನ್ನ ಉಚಿತವಾಗಿ ಕೊಡಬೇಕು ಅಂತಿದೆ ಸರ್ಕಾರ ನೀತಿ. ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ಉಚಿತವಾಗಿ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳನ್ನ ಬಂದ್ ಮಾಡೋದ್ರ ಮೂಲಕ ಆರೋಗ್ಯ ಕ್ಷೇತ್ರವನ್ನ ಖಾಸಗೀಕರಣ ಮಾಡಿಕೊಳ್ತಾರೆ ಇವರು. ಸರ್ಕಾರಿ ಆಸ್ಪತ್ರೆಗಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇದು ಇನ್ನೂ ಇವಾಗ ವಿಕೋಪಕ್ಕೆ ಹೋಗಿದೆ. ನಾವು ನಮ್ಮ ಪಕ್ಷದ ಗಮನಕ್ಕೆ ಬಂದಾಗ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅದು ಜಿಲ್ಲಾಸ್ಪತ್ರೆ ಸಿವಿಲ್ ಇರಬಹುದು, ಕಿಮ್ಸ್ ಇರಬಹುದು, ಅಥವಾ ತಾಲೂಕು ಆಸ್ಪತ್ರೆಗಳಿರ್ಬಹುದು, PHCಗಳಿರ್ಬಹುದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಬಡ ಜನರನ್ನ ಕಾಡ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಾಗ, ನಾವು ಬಡಾವಣೆಗಳಿಗೆ ಹಳ್ಳಿಗಳಿಗೆ ಹೋದಾಗ ಮತ್ತಷ್ಟು ಅವ್ರುಗಳಿಗೆ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ನಮ್ಮ ಕಣ್ಣಿಗೆ ಇನ್ನಷ್ಟು ರಾರಾಜಿಸಿದ್ವು. ಇವತ್ತು ಏನ್ ಆಗ್ತಾ ಇದೆ, ಆರೋಗ್ಯ, ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು, ಆರೋಗ್ಯ ಎಲ್ಲರ ಹಕ್ಕು. ಇದನ್ನ ದೊಡ್ಡದಾಗಿ ಭಾಷಣ ಮಾಡಂತವ್ರು ನಮ್ಮ ಮಧ್ಯೆ ಇದ್ದಾರೆ. ಅದು ದುರಂತ ಏನು ಅಂದ್ರೆ, ಇವತ್ತೇ ನಮ್ಮ ಆರೋಗ್ಯಕ್ಕೆ ನಾವು ಬೆಲೆ ಕಟ್ಟುವಂತ ಪರಿಸ್ಥಿತಿ ಬಂದಿದೆ. ಒಂದು ಸಣ್ಣ ಪುಟ್ಟ ರೋಗಗಳಿಗೂ ಇವತ್ತು ದವಾಖಾನೆಗೆ ಹೋದ್ರೆ ಸಾಕಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ. ಗೊತ್ತಿದೆ ನಮ್ಗೆಲ್ಲ, ಕೊರೋನಾ ಈಚೆಗೆ, ಕೊರೋನಾಕ್ಕಿಂತ ಮುಂಚಿತನೂ ನಮ್ಮ ಆರ್ಥಿಕ ಸಮಸ್ಯೆಗಳು ಸಾಕಷ್ಟು ಇದ್ವು. ಆದ್ರೆ ಕೊರೋನಾ ನಂತರದಲ್ಲಿ ಇವತ್ತೆ ದುಡಿತೀವಿ ಅಂದ್ರು ಜನಗಳಿಗೆ ಕೆಲಸ ಇಲ್ಲ. ಕೂಲಿ ಕಾರ್ಮಿಕರು ಇರ್ಬಹುದು, ರೈತರು ಇರ್ಬಹುದು, ಇವತ್ತು ಮನೆ ಕೆಲಸ ಮಾಡುವಂತ ಹೆಣ್ಮಕ್ಳು ಇರ್ಬಹುದು, ಸಾಕಷ್ಟು ನಾವು ಆರ್ಥಿಕ ಸಮಸ್ಯೆಗಳಿಗೆ ತುತ್ತಾಗಿದ್ದೀವಿ. ಇವತ್ತು ನಾವು ದುಡಿದಿರೋದು ನಮ್ಮ ಮಕ್ಕಳಿಗೊಂದು 70 ಊಟ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಈ ಆರೋಗ್ಯದ ಖಾಸಗೀಕರಣಕ್ಕೆ ಮುಂದಾಗಿದ್ದಾರೆ. ನೇರವಾಗಿ ಹೇಳ್ತಾ ಇಲ್ಲ ಅವರು, ಸರ್ಕಾರಿ ಆಸ್ಪತ್ರೆಗಳನ್ನ ಮುಚ್ಚುತ್ತೀವಿ ಅಂತ ನೇರವಾಗಿ ಹೇಳ್ತಾ ಇಲ್ಲ. ಆದ್ರೆ ಏನ್ ಮಾಡ್ಬೇಕು ಅಂತ ನೀತಿಗಳನ್ನ ತಗೊಂಡ್ ಬಂದಿದ್ದಾರೆ. ಅದ್ರ ಪರಿಣಾಮ ನಾವು ಧಾರವಾಡ ಜಿಲ್ಲೆಯಲ್ಲಿ ನೋಡ್ತಾ ಇದೀವಿ. ಇವಾಗ ಏನ್ ಇತ್ತೀಚೆಗೆ ನೀವೆಲ್ಲ ಕೇಳಿರ್ತೀರಾ, ಇಲ್ಲೇ ಉಣ್ಕಲಲ್ಲಿ ಏನ್ ಅಯ್ಯಸ್ವಾಮಿ ಮಾಲೆ ಹಾಕ್ತಂತವ್ರು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯ್ತು, 7 ಜನ ಅಲ್ಲಿ ಸುಮಾರು ಏನು ಸಾವನ್ನಪ್ಪಿದ್ರು. ಬರ್ನಾಲ್ ಸುಟ್ಟ ತಕ್ಷಣ ಅವರಿಗೆ ಕಿಮ್ಸ್ ಆಸ್ಪತ್ರೆಗೆ ಹೋದ್ರೆ ಬರ್ನಾಲ್ ಸಿಗ್ಲಿಲ್ಲ, ಹೊರಗಡೆ ಬರ್ಕೊಟ್ರು ಡಾಕ್ಟ್ರು. ಇಲ್ಲೇ ನಮ್ಮ ಜಿಲ್ಲಾಸ್ಪತ್ರೆಗೆ ಹೋದ್ರೆ ಒಂದು ಕೆಮ್ಮಿನ ಔಷಧಿ ಇರ್ಬೋದು, ಏನೇ ಒಂದು ಸಣ್ಣ ಪುಟ್ಟ ಔಷಧಿಗಳನ್ನ ಹೊರಗಡೆ ಬರಿತಾ ಇದ್ದಾರೆ. ಬಡವರಿಗೆ ಬಿಪಿ ಶುಗರ್ ಮಾತ್ರೆಗಳನ್ನ ಉಚಿತವಾಗಿ ಕೊಡಬೇಕು ಅಂತಿದೆ ಸರ್ಕಾರ ನೀತಿ. ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ಉಚಿತವಾಗಿ ಸಿಗ್ತಾ ಇಲ್ಲ. 2 ದಿನ 3 ದಿನ ವಾರದ ಮಾತ್ರೆಗಳನ್ನ ಬರೆದು ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆ ನೀವೆಲ್ಲ ಅನುಭವಿಸ್ತಿದ್ದೀರಾ. ಪಾಳೆ ಹಚ್ಚೋದು ಒಂದು ದಿನಕ್ಕೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬರ್ತೀವಿ ಅನ್ನೋ ತರ ಇಲ್ವೇ ಇಲ್ಲ. ನಾವು ಬೆಳಗ್ಗೆ ಹೋಗಿ ಪಾಳೆ ಹಚ್ಚುತ್ತೀವಿ, ಮಧ್ಯಾಹ್ನ ಅನ್ನೋದ್ರೊಳಗೆ ಒಂದು ಚೀಟಿ ಮಾಡಿಸ್ಲಿಕ್ಕೆ ಪಾಳೆ, ಅದು ಮುಗಿಸ್ಕೊಂಡು ಇನ್ನೇನು ನಾವು ಒಳಗಡೆ ಹೋಗಬೇಕು ಅನ್ನೋದ್ರೊಳಗೆ ಡಾಕ್ಟರ್ ಯಾವುದೋ ಒಂದು ಚೆಕಪ್ ಅಂತ ಬರೀತಾರೆ. ರಕ್ತ ಪರೀಕ್ಷೆನೋ ಸ್ಕ್ಯಾನಿಂಗು, ಅದಕ್ಕೆ ಮತ್ತೆ ಹಣ ಪಾವತಿ. ಗೊತ್ತು ನಿಮ್ಗೆ, ಇವಾಗ BPL ಕಾರ್ಡ್ ಇರೋರಿಗೆ ಫ್ರೀ ಇಲ್ಲ. ಮುಂಚೆ ಬಡವರಿಗೆ ಆಸ್ಪತ್ರೆಯಲ್ಲಿ ರಕ್ತ ತಪಾಸಣೆ, ಸ್ಕ್ಯಾನಿಂಗು, ಬೆಡ್ ಚಾರ್ಜ್ ಯಾವುದು ತಗೊಳ್ತಾ ಇರ್ಲಿಲ್ಲ. ಇದೇ ನಮ್ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಬಡವರು 10 ರೂಪಾಯಿ ತಗೊಂಡು ಹೋಗಿ ಡಾಕ್ಟರ್ ತೋರಿಸ್ಕೊಂಡು ಮಾತ್ರ ಇಸ್ಕೊಂಡು ಬರ್ತಿದ್ರು. ಇವತ್ತೇನಾಗಿದೆ, ಚೀಟಿಗೆ 20 ರೂಪಾಯಿ, ಬ್ಲಡ್ ಟೆಸ್ಟಿಗೆ 100 ರೂಪಾಯಿ, ಸ್ಕ್ಯಾನಿಂಗ್ 1000 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. BPL ಕಾರ್ಡ್ ಇದ್ರು 50% ಸುಲಿಗೆ ನಡೆಸಿದ್ದಾರೆ ಇವತ್ತು ಆಸ್ಪತ್ರೆಗಳಲ್ಲಿ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇನ್ನು ನಿಮ್ಗೆ ಗೊತ್ತಿದೆ, ಇನ್ನು PHCಗಳ ಪರಿಸ್ಥಿತಿ ನಾವು ಹೋದಾಗ ಕೇಳ್ತಾ ಇದ್ವಿ. ನೆಹರು ನಗರ PHC, ಪುರೋಹಿತ್ ನಗರ, ಬೇರೆ ಬೇರೆ ದುಮ್ಮವಾಡದಲ್ಲೆಲ್ಲ ಡಾಕ್ಟರ್ಗಳೇ ಇಲ್ಲ, ಡಾಕ್ಟರ್ ಇಲ್ಲ, ಸಿಸ್ಟರ್ಗಳಿಲ್ಲ. ಸುಮ್ಮನೆ ಹೆಸರಿಗೆ ಒಂದು ಬಿಲ್ಡಿಂಗ್ ಇದಾವ, ಅವು ಹಳೆ ಬಿಲ್ಡಿಂಗ್ಗಳು. ಏನು ಒಂದು ಸಿಗಲ್ಲ ಅಲ್ಲಿ. ಸೀದಾ ಸಿವಿಲ್ ಹಾಸ್ಪಿಟ್ಲಿಗೆ ಬರೀತಾರೆ. ಸಿವಿಲ್ ಹಾಸ್ಪಿಟ್ಲಿಗೆ ಹೋದ್ರೆ ಸೀದಾ ಕಿಮ್ಸಿಗೆ ಹೋಗ್ರಿ ಅಂತಾರೆ. ನನಗೆ ಒಂದು ಅನುಭವ, 1 ವಾರ ಹಿಂದೆ ಹೋಗಿದ್ದೀನಿ, ಕಿವಿ ಒಳಗೊಂದು ಇರುವೆ ಹೋಗಿದೆ. ಇರುವೆ ತೆಗಿಲಿಕ್ಕೆ ENT ಡಾಕ್ಟರ್ ಇಲ್ಲ ಅಲ್ಲಿ, ಕಿಮ್ಸಿಗೆ ಹೋಗ್ರಿ ಅಂತ ಹೇಳ್ತಾರೆ. ಇದು ಪರಿಸ್ಥಿತಿ. ನಾವು ಒಂದು ಹೋರಾಟ
ಸಂಘಟನೆಯವರು ಈ ರೀತಿ ಹೋದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನಿದೆ ಇವತ್ತೆ? ನಾವಿವತ್ತು ಕೇಳಬೇಕು, ಯಾಕೆ ಡಾಕ್ಟರ್ಗಳಿಲ್ಲ, ಯಾಕೆ ಸಿಸ್ಟರ್ಗಳಿಲ್ಲ, ಯಾಕೆ ಆಂಬ್ಯುಲೆನ್ಸ್ ಸೌಲಭ್ಯಗಳು ಸರಿಯಾಗಿಲ್ಲ? ಇವತ್ತೇ ಒಬ್ರು ಆಂಬ್ಯುಲೆನ್ಸ್ ಡ್ರೈವರ್ ಹೇಳ್ಕೊಂಡ್ರು ತಿಂಗಳ 100 ಕೇಸನ್ನ ಇಲ್ಲಿಂದ ಕಿಮ್ಸಿ ಕಳಿಸ್ತಾರಂತೆ. ಏನು ಬ್ಯಾಕ್ ಪೇನ್ ಇರೋನ್ನ ಕಳಿಸ್ತಾರಂತೆ. ದುರಂತ ಕೇಳಿ. ಮತ್ತೆ ಇಲ್ಲಿ ಏನಕ್ಕಿದೆ ಸಿವಿಲ್ ಹಾಸ್ಪಿಟ್ಲ್? ಪ್ರತಿ ಒಂದಕ್ಕೂ ಕಿಮ್ಸಿಗೆ ಹೋಗಿ ಕಿಮ್ಸಲ್ಲಿದೆ ಎಲ್ಲ ಸೌಲಭ್ಯ ಆಗಿದ್ರೆ ಇಲ್ಲ. ಮತ್ತೆ ಪ್ರತಿ ಸಲ ನಮ್ಮ ಅಧಿಕಾರಿಗಳು ವಿಸಿಟ್ ಮಾಡ್ತಾರೆ, ಜಿಲ್ಲಾಸ್ಪತ್ರೆಗೂ ವಿಸಿಟ್ ಮಾಡ್ತಾರೆ, ಎಲ್ಲಾ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಏನನ್ನ ಇವ್ರು ಯಾವ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಇಲ್ಲಿವರೆಗೆ, ಸಮಸ್ಯೆಗಳು ಯಾಕೆ ಇವ್ರ ಕಣ್ಣು ಕಾಣಿಸ್ತಾ ಇಲ್ಲ? ಜನಗಳು ಕೇಳಿದ್ರೆ 100 ಪಟ್ಟಿ ಹೇಳ್ತಾರೆ. ಒಬ್ರು ಹೇಳ್ತಾರೆ ಸರಿಯಾಗಿ ಏನು ಆಪರೇಷನ್ ಮಾಡಲ್ರಿ, ಮಾಡಿದ್ರು ಅಲ್ಲೇ ಏನೋ ಒಂದು ಗಾಯ ಆಗಿರೋ ಜಾಗದಲ್ಲಿ ಸರಿಯಾಗಿ ಸ್ಟಿಚ್ ಹಾಕಲ್ಲ. ಒಂದು ಚಿಕ್ಕ ಪುಟ್ಟ ಗಾಯಕ್ಕೂ ಇವತ್ತು 100 ರೂಪಾಯಿ ತಗೊಂಡು ಬ್ಯಾಂಡೇಜ್ ಹಾಕ್ತಾ ಇದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ. ಯಾಕೆ ಪರಿಸ್ಥಿತಿ ಬಂದಿದೆ? ಯಾಕೆ ಬಡ ಜನರೇ ಬೇಕಾ ಇದಕ್ಕೆ ರೊಕ್ಕ ವಸೂಲಿಗೆ ಇವರಿಗೆ? ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಹೆರಿಗೆ ಆಗೋದಕ್ಕೆ ಬಂದು ಏನು ಅಡ್ಮಿಟ್ ಆಗಿದ್ರು ಹೆಣ್ಮಕ್ಳು, ಆ ಬಾಣಂತಿಯರು ಹೆರಿಗೆ ಆಗಿದೆ, ಆದರೆ ಬಾಣಂತಿಯರು ಸಾವುಗಳಾಯಿತು. ಯಾಕೆ ಅಂತ ಹೇಳಿದ್ರೆ ಹೆರಿಗೆ ಆದಮೇಲೆ ಅವ್ರಿಗೇನು ಸಿಜೇರಿಯನ್ ಆಗಿತ್ತು, ಆ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಔಷಧಿಗಳಿದ್ದಿಲ್ಲ, ಆಪರೇಷನ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿದ್ದಿಲ್ಲ. ಹಾಗಾಗಿ ಸುಮಾರು 8-10 ಜನ ಬಾಣಂತಿಯರ ಸಾವುಗಳಾಯಿತು ಬಳ್ಳಾರಿಯಲ್ಲಿ. ನೀವೆಲ್ಲ ಗಮನಿಸಿದ್ದೀರಿ. ಇದು ಯಾವುದೋ ಒಂದು ಜಿಲ್ಲೆಯಲ್ಲಿ ಇಂಥ ಘಟನೆ ಆಗಿದೆ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಒಂದು ಜಿಲ್ಲೆಗೆಲ್ಲ. ನಂತರ ಬೆಳಗಾವಿಯಲ್ಲಿ ವರದಿ ಆಯಿತು. ಅಲ್ಲಿ ಬರೀ ಬಾಣಂತಿಯರ ಸಾವು ಅಷ್ಟೇ ಅಲ್ಲ, ಹೆರಿಗೆ ಆದ್ಮೇಲೆ ಹಸುಗೂಸುಗಳ ಸಾವುಗಳಾಯಿತು. ಬಾಣಂತಿಯರ ಹಸುಗೂಸುಗಳ ಸಾವಾಯಿತು. ನಂತರ ನಾವು ನೋಡ್ತಾ ಇದ್ದೀವಿ ಚಾಮರಾಜನಗರದಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಾಣಂತಿಯರ ಹಸುಗೂಸುಗಳ ಸಾವಾಯಿತು. ಇದೆಲ್ಲ ನೋಡ್ತಾ ಇದ್ದೀವಿ ನಾವು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಾಣಂತಿಯರು ಹಸುಗೂಸುಗಳು ಸಾವಾಯಿತು. ನಾವು ಜನಗಳ ಹತ್ರ ಹೋಗಿ ಭೇಟಿ ಮಾಡಿದಾಗ ನಮಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಬಡ ಜನಗಳು ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ, ಆದರೆ ಅಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಇದು ಜನಗಳಿಂದ ಗೊತ್ತಾಯ್ತು. ಈಗ ಸರ್ಕಾರದವರು ಎಚ್ಚೆತ್ಕೊಂಡು ತರ ಮಾಡ್ತಾ ಇದ್ದಾರೆ, ಇಲ್ಲ ನಾವು ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸರಿಪಡಿಸೋ ಕೆಲಸ ಆಗ್ತಾ ಇಲ್ಲ. ಇಲ್ಲಿ ಬಂದಿರುವಂತಲ್ಲ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲೇನು ಧಾರವಾಡದಲ್ಲಿ ಹೋರಾಟ ಮಾಡಿದೀವಿ, ಇದು ಮೊದಲನೇ ಬಾರಿ ಅಲ್ಲ. ಕಳೆದ 2-3 ವರ್ಷದಲ್ಲಿ ಇಂಥ ಹೋರಾಟಗಳನ್ನು ಹಲವಾರು ಮಾಡಿದ್ದೀವಿ. ಅದರ ಅರ್ಥ ಏನು? ಕಳೆದ 2-3 ವರ್ಷದಲ್ಲಿ, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆಯಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಸಿಗ್ತಾ ಇದ್ದಿಲ್ಲ, ಡಾಕ್ಟರ್ಗಳಿದ್ದಿಲ್ಲ, ಔಷಧಿಗಳಿದ್ದಿಲ್ಲ. ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ವಿ. ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರು. ಬಿಜೆಪಿ ಸರ್ಕಾರ ಇದ್ದಾಗಲೂ ಸರ್ಕಾರಿ ಆಸ್ಪತ್ರೆಗಳು ಹಂಗೆ ಇತ್ತು. ಬಿಜೆಪಿ ಸರ್ಕಾರ ಭ್ರಷ್ಟ ಅಂತ ಹೇಳಿ ಬಿಜೆಪಿ ವಿರುದ್ಧ ಗೂಬೆ ಕೊಡಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು. ಇನ್ನ ಭ್ರಷ್ಟ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಕೊಂಡು ವೋಟ್ ಹಾಕಿರಲ್ಲ ಕಾಂಗ್ರೆಸ್ನವರು, ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಸರ್ಕಾರದಲ್ಲೂ ಭ್ರಷ್ಟಾಚಾರ ಮುಂದುವರಿತಾ ಇದೆ. ನಿಮ್ಮ ಸರ್ಕಾರದಲ್ಲೂ ಜನಗಳು ಸಿಗಬೇಕಾಗಿರ್ತಕ್ಕ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹಾಲಿನ ದರ ಜಾಸ್ತಿ ಮಾಡಿದ್ರಿ, ಬಸ್ಸಿನ ದರ ಜಾಸ್ತಿ ಮಾಡಿದ್ರಿ, ತಿನ್ನೋ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಿದ್ರಿ. ಇವತ್ತು ಜನಕ್ಕೆ ನೌಕರಿ ಇಲ್ಲ. ಅದೆಲ್ಲ ಆದ್ಮೇಲೆ ನಮ್ಮ ಮಕ್ಕಳಿಗೆ ಶಾಲೆ ಕಳಿಸಿದ್ರೆ ಶಾಲೆಗಳಲ್ಲಿ ಫೀಸ್ ಜಾಸ್ತಿ ಆಗಿದೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಕೊಟ್ಟಿದ್ದೀರಿ, ಸರ್ಕಾರಿ ಆಸ್ಪತ್ರೆಗಳನ್ನ ಮುಚ್ಚೋ ಹಂತಕ್ಕೆ ತಗೊಂಡು ಬಂದಿದ್ದೀರಿ. ಹಾಗಾದ್ರೆ ನಿಮಗೂ ಬಿಜೆಪಿ ಸರ್ಕಾರಕ್ಕೆ ಎಲ್ಲಿ ವ್ಯತ್ಯಾಸ ಇದೆ? ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಈ ಸ್ಥಿತಿ ಬರೋದಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಎಷ್ಟು ಕಾರಣನೋ, ಹಿಂದೆ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಅಷ್ಟೇ ಕಾರಣ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಜೆಪಿಗೂ ಕಾಂಗ್ರೆಸ್ಗೂ ಯಾವ ವ್ಯತ್ಯಾಸ ಇಲ್ಲ. ಯಾಕೆ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ರೆ, ಈ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿರ್ತಕ್ಕಂಥ
ಬಂಡವಾಳಗಾರರಿಗೆ ಬೇಕಾಗಿರ್ತಕ್ಕಂಥ ನೀತಿಗಳು ತಗೊಂಡ್ ಬರ್ತಾರೆ. ಈಗ ನೀವು ಸರ್ಕಾರ ಆಸ್ಪತ್ರೆಗೆ ಹೋಗ್ತೀರಿ, ಜೀವ ಉಳಿಸ್ಕೋಬೇಕಾಗಿರ್ತದೆ, ಸೌಲಭ್ಯಗಳು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಾಗ್ತದೆ. ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಸಾವಿರಾರು ರೂಪಾಯಿ ಇಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ಬೇಕಾಗ್ತದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ಬಂದ್ ಮಾಡೋದ್ರ ಮೂಲಕ, ಮುಚ್ಚೋದ್ರ ಮೂಲಕ ಆರೋಗ್ಯ ಕ್ಷೇತ್ರವನ್ನ ಖಾಸಗೀಕರಣ ಮಾಡಕೊಂತಾರೆ ಇವರು. ಅರ್ಥ ಆಗ್ತದೆ ನಿಮ್ಗೆ? ಖಾಸಗೀಕರಣ ಅಂತ ಹೇಳಿದ್ರೆ ರೊಕ್ಕ ಇದ್ರೆ ನಿಮ್ಗೆ ಆರೋಗ್ಯ ಸೌಲಭ್ಯ ಸಿಗುತ್ತದೆ, ಟ್ರೀಟ್ಮೆಂಟ್ ಸಿಗ್ತದೆ. ರೊಕ್ಕ ಇಲ್ಲದ್ರೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಪ್ರೈವೇಟ್ನವ್ರ ಹತ್ರ ಹೋದ್ರೆ ಫ್ರೀ ನೋಡ್ತಾರೆ, ಏನವ್ರು ನೋಡಂಗಿಲ್ಲ ಅವರು. ಹಾಗಿದ್ರೆ ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಶಿಕ್ಷಣ ಆರೋಗ್ಯ ಕ್ಷೇತ್ರಗಳನ್ನ ಖಾಸಗೀಕರಣ ಮಾಡಕೊಂತಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ? ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಆರೋಗ್ಯ ಇಲಾಖೆಯಲ್ಲಿ ರೊಕ್ಕ ಮಂಜೂರು ಮಾಡಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಆರೋಗ್ಯ ಕ್ಷೇತ್ರಕ್ಕೆ ರೊಕ್ಕ ಮಂಜೂರು ಮಾಡ್ತಾ ಇಲ್ಲ, ರೊಕ್ಕ ಕೊಡ್ತಾ ಇಲ್ಲ ಸರ್ಕಾರದಿಂದ. ಹಾಗಾಗಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳಿಲ್ಲ. ನಾವು ಡಾಕ್ಟರ್ಗಳು ಹೋಗಿ ಕೇಳಿದ್ರೆ ನಾವು ಸರ್ವಿಸ್ ಕೊಡೋಕೆ ರೆಡಿ ಇದೀವಿ ಸರ, ಇಲ್ಲಿ ಡಾಕ್ಟರ್ಗಳ ಸಂಖ್ಯೆ ಕಡಿಮೆ ಇದೆ, ನರ್ಸ್ಗಳ ಸಂಖ್ಯೆ ಕಡಿಮೆ ಇದೆ, ಇಲ್ಲಿ ಔಷಧಿಗಳ ಸಂಖ್ಯೆ ಕಡಿಮೆ ಇದೆ, ನಾವೇನ್ ಮಾಡೋಣ ಅಂತ ಕೇಳ್ತಾರೆ. ಹಾಗಾದ್ರೆ ರೊಕ್ಕ ಯಾರು ಕೊಡಬೇಕಿತ್ತು? ರಾಜ್ಯ ಸರ್ಕಾರ ಕೊಡಬೇಕಿತ್ತು, ಕೇಂದ್ರ ಸರ್ಕಾರ ಕೊಡಬೇಕಿತ್ತು, ಕೊಡ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳನ್ನೇ ಮುಚ್ಚುವಂತ ಸ್ಥಿತಿ ಬಂದ್ರೆ ಬಡ ಜನಗಳು ಎಲ್ಲಿಗೆ ಹೋಗಬೇಕು? ಸಾಯಬೇಕಾಗ್ತದೆ. ಹಾಗಿದ್ರೆ ಸರ್ಕಾರ ಬಡ ಜನಗಳು ಸತ್ರು ಪರವಾಗಿಲ್ಲ, ನಾವು ಸೌಲಭ್ಯ ಕೊಡಲ್ಲ ಅಂತ ಹೇಳ್ತದ? ಅಂತ ಒಂದು ನಿಲುವು ತಗೊಂಡ್ರೆ ನಾವು ಅದನ್ನ ಪ್ರತಿಭಟನೆ ಮಾಡಬೇಕಾಗ್ತದೆ, ವಿರೋಧ ಮಾಡಬೇಕಾಗ್ತದೆ, ಸರ್ಕಾರಿ ಆಸ್ಪತ್ರೆಗಳನ್ನ ಉಳಿಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳು ನಮ್ಮ ಆಸ್ಪತ್ರೆಗಳು, ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು. ಆದ್ರಿಂದ ನಮ್ಮ ಪಕ್ಷ ಎಸ್.ಯು.ಸಿ. ಕಮ್ಯುನಿಸ್ಟ್ ಪಕ್ಷ ಈ ವಿಷಯವನ್ನ ಗಂಭೀರವಾಗಿ ತಗೊಂಡಿದ್ದೀವಿ. ಬರೀ ಧಾರವಾಡ ಅಷ್ಟೇ ಇಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಡ ಜನಗಳನ್ನು ಸಂಘಟನೆ ಮಾಡಿ ಖಾಸಗಿ ಆಮೇಲೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಬೇಕಾಗಿರ್ತಕ್ಕಂಥ ಡಾಕ್ಟರ್ಗಳನ್ನ ನೇಮಕ ಮಾಡ್ರಿ, ಔಷಧಿಗಳನ್ನ ಕೊಡ್ರಿ, ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರದ ಬಜೆಟ್ ನಿಂದ ಜಾಸ್ತಿ ಹಣ ಮಂಜೂರು ಮಾಡ್ರಿ, ತಾಲೂಕು ಆಸ್ಪತ್ರೆಗಳು PSCಗಳಲ್ಲೂ ಕೂಡ ಅವಶ್ಯಕ ಸೌಲಭ್ಯಗಳನ್ನ ಕಲ್ಪಿಸ್ರಿ ಅಂತ ಹೋರಾಟ ಮಾಡಬೇಕಾಗಿದೆ. ನಾವು ಈ ಹೋರಾಟ ಮಾಡಿಲ್ಲ ಅಂದ್ರೆ ಈಗ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗೋದಿಲ್ಲ, ನಾಳೆ ಮುಚ್ಚುತ್ತಾರೆ ಇವರು, ಗ್ಯಾರಂಟಿ ಮುಚ್ಚುತ್ತಾರೆ. ಈ ಆಸ್ಪತ್ರೆಗಳು ಉಳಿಸ್ಕೊಳ್ಬೇಕಂತ ಹೇಳಿದ್ರೆ ನಾವು ಇವತ್ತೇನು ಬಂದಿದ್ದೀವಿ, ಬರೀ ಇಷ್ಟು ಹೋರಾಟ ಮಾಡೋದು ಸಾಕಾಗೋದಿಲ್ಲ, ನಾಳೆ ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಅದು ನೆನಪಿನಲ್ಲಿರಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.